ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಸಿಕ್ಕಿದೆ ನೋಡೋಣ. ನಾನು ಟ್ರೈ ಮಾಡ್ತೀನಿ. ಕಾಂಬಿನೇಷನ್ ಟ್ರೈ ಮಾಡ್ಬಿಡಿ ಸರ್, ಒಂದ್ ನಿಮಿಷ ಹಂಗೆ ಮಾಫ್ ಮಾಡಿ ಮಾಲುವನ್ನ. ಯಾಕೆ ಕಷ್ಟ ಆಗ್ತದೆ? ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಬುದ್ಧಿವಂತಿಕೆಗೆ ನೇರ ಸವಾಲು, ಬಂಧ ಮುಕ್ತರಾಗ್ತಾರ ಸ್ಪರ್ಧಿಗಳು ಅಂತಂದ್ಬಿಟ್ಟು. ಈಗ ಯಾರು ಫಸ್ಟ್ ಇಲ್ಲಿ ಲಾಕ್ನ ಓಪನ್ ಮಾಡ್ತಾರೋ ಅವರು ಈ ವಾರದ ಕ್ಯಾಪ್ಟನ್ಗಳು ಆಗ್ತಾರೆ. ನೋಡೋಣ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಒಗಟನ್ನು ಬಿಡಿಸುವುದರ ಮೂಲಕ ನಂಬರ್ ಲಾಕ್ ಅನ್ನು ತೆಗೆಯಬೇಕು. ಈಗ ಪೆಟ್ಟಿಗೆ ಒಳಗಡೆ ಮಲಗಿದ್ದಾರೆ. ಓಕೆ, ಅಲ್ಲಿ 4 ಪೆಟ್ಟಿಗೆಗಳಿದೆ. ಅಂದ್ರೆ ಒಂದು ಕೀಗಳು ಏನಿದೆ ಆ ಕೀಗಳನ್ನ ಎಲ್ಲಾ ಕಡೆನೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಮೇನ್ ಆಗಿ ಎಲ್ರಿಗೂ ಕೂಡ ಬೇಜಾರಾಗೋದೇನಪ್ಪಾ ಅಂತಂದ್ರೆ, ಈ ಹಿಂದ್ಗಡೆ ಬೆಳಿಗ್ಗೆ ಫಸ್ಟ್ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ 3 ಜನ ಆಯ್ಕೆ ಆಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗಿತ್ತು. ಅದರಲ್ಲಿ ಯಾರಪ್ಪ ಸೋತಿದ್ದಾರೆ ಅಂತಂದ್ರೆ, ಗಿಲ್ಲಿಯವರು, ಕಾವ್ಯ ಅವರು ಸೋತಿದ್ದಾರೆ. ಇವ್ರು ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಗಿಲ್ಲಿಯವರು, ಕಾವ್ಯ ಅವರು ಗೆಲ್ಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ರು. ಅವರಿಗೆ ನಿರಾಸೆ ಅಂತಾನೆ ಇಲ್ಲಿ ಹೇಳ್ಬೋದು. ಈಗ ಈ ಒಂದು ಟಾಸ್ಕ್ ಅಲ್ಲಿ 3 ಜೋಡಿಗಳು ಇಲ್ಲಿ ಆಡ್ತಿದ್ದಾರೆ. ಒಂದು ರಘು ಅವರು, ಮತ್ತೆ ಇಲ್ಲಿ ಅಶ್ವಿನಿ ಅವರು, ಮತ್ತೆ ಮಾಳು ಅವರು, ಮತ್ತೆ ರಕ್ಷಿತಾ ಅವರು, ಮತ್ತೆ ಅಭಿ ಅವರು, ಚೈತ್ರಾ ಕುಂದಾಪುರ ಅವರು. ಇಲ್ಲಿ ಚೈತ್ರಾ ಕುಂದಾಪುರ ಅವರು ಆಡ್ತಾ ಇರೋದು ಇಲ್ಲಿ ಸ್ಪಂದನ ಅವರ ಪರವಾಗಿ. ಒಂದು ವೇಳೆ ಇಲ್ಲಿ ಅಭಿ ಅವರು ಮತ್ತೆ ಇಲ್ಲಿ ಚೈತ್ರಾ ಅವರು ಗೆದ್ರೆ ಸ್ಪಂದನ ಅವರು ಕೂಡ ಈ ವಾರದ ಕ್ಯಾಪ್ಟನ್ ಆಗಿ ಆಗ್ತಾರೆ. ಯಾಕಂದ್ರೆ ಅವ್ರ ಪರವಾಗಿ ಇಲ್ಲಿ ಆಡ್ತಾ ಇರೋದಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಟಾಸ್ಕ್ ನಮಗೆ ನೋಡಕ್ಕೆ ಸಖತ್ ಈಸಿ ಅಂತ ಅನ್ಸುತ್ತೆ. ಬಟ್ ಆಡೋ ಸಿಕ್ಕಾಪಟ್ಟೆ ಕಷ್ಟ ಇದೆ, ಯಾಕಂದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಈ ಒಂದು 3 ಜೋಡಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆಡ್ಕೊಂಡು ಈಗ ಬಂದಿದ್ದಾರೆ. ಬಟ್ ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೇಕು. ಗಿಲ್ಲಿಯವ್ರಿಗೆ, ಕಾವ್ಯವ್ರಿಗೆ ಬಾಲ್ ಹಾಕೋ ಟಾಸ್ಕ್ ಅಲ್ಲಿ ಇಲ್ಲಿ ಅವರು ಹಿಂದೆ ಉಳಿದಿದ್ದಾರೆ. ಯಾಕಂದ್ರೆ ಅದಕ್ಕೆ ಇಲ್ಲಿ 3 ಜನ ಯಾರು ಜಾಸ್ತಿ ಪಾಯಿಂಟ್ ತೆಗಿತಾರೆ ಅಂದ್ರೆ ಇವ್ರು 3 ಜನ ತೆಗೆದಿದ್ದಾರೆ. ಅದಕ್ಕೆ ಕೊನೆ ಟಾಸ್ಕ್ ಇದು. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರಲ್ಲಿ ಕ್ಯಾಪ್ಟನ್ ಕೂಡ ಆಗ್ತಾರೆ. ಇಲ್ಲಿ ಒಗಟ್ಗಳನ್ನ ಇಲ್ಲಿ ಅವ್ರು ಹೇಳ್ಬೇಕು. ವಾಕಿ ಟಾಕ್ ಏನೋ ಕೊಟ್ಟಿದ್ದಾರೆ. ಆ ವಾಕಿ ಟಾಕ್ ಅಲ್ಲಿ ಹೇಳಿದ್ರೆ ಅಂದ್ರೆ ಪೆಟ್ಟಿಗೆ ಒಳಗಡೆ ಕುತ್ಕೊಂಡು ಹೇಳ್ತಾರೆ. ಆ ಒಗ್ಗಟ್ಟನ್ನ ಬಿಡಿಸ್ಬಿಟ್ಟು ಅಲ್ಲಿ ಕೀ ಎಲ್ಲೋ ಇಟ್ಟಿದ್ದಾರೆ, ಅವರು ಬಚ್ಚಿಟ್ಟಿದ್ದಾರೆ. ಅಂದ್ರೆ ಸೇಮ್ ಒಗ್ಗಟ್ ಪ್ರಕಾರ ಅಲ್ಲಿ ಒಳಗಡೆ ಇಟ್ಟಿರ್ತಾರೆ. ಕೀನ ಹುಡ್ಕೊಂಡ್ಬಿಟ್ಟು ತಗೊಂಡ್ಬರ್ಬೇಕು. ಎಲ್ರಿಗೂ ಕೂಡ ಸಿಕ್ಕಿದೆ. ಬಟ್ ಆ ಒಂದು ಕೀ ಅಲ್ಲಿ 4 ಪೆಟ್ಟಿಗೆಗಳಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, 4 ಪೆಟ್ಟಿಗೆಗಳಲ್ಲಿ ಇದೆ. ಅಂದ್ರೆ ಯಾವ್ದೋ ಒಂದು ಕೀ ಮಾತ್ರನೇ ಇಲ್ಲಿ ಎಕ್ಸ್ಟ್ರಾ ಇರುತ್ತೆ. ಆ ಒಂದು ಕೀ ಯಾವುದು ಅಂತ ನೋಡ್ಬೇಕು. ಯಾರು ಫಸ್ಟ್ಗೆ ತಗೊಂಬಂದು ಓಪನ್ ಮಾಡ್ತಾರೋ ಅವ್ರು ವಿನ್ ಆಗ್ತಾರೆ. ಇಲ್ಲಿ ನೋಡಿ, ಯಾರ್ಯಾರು ಇಲ್ಲಿ ಹೇಳ್ತಾರೆ ಅಂತಂದ್ರೆ ಒಗಟುಗಳನ್ನ, ಕರುನಾಡ ಹಬ್ಬಕ್ಕೆ ನಾನೇ ರಾಜ ಅಂತಂದ್ಬಿಟ್ಟು ಇಲ್ಲಿ ಒಗಟಿದೆ. ಇದನ್ನ ಬಿಡಿಸ್ಬೇಕು ಅಂತಂದ್ರೆ ಆನೆ ಹತ್ರ ಇಲ್ಲಿ ಅಶ್ವಿನಿ ಅವ್ರು ಹೋಗ್ತಾರೆ. ಕರೆಕ್ಟು, ಅಲ್ಲಿ ಆನೆ ಹತ್ರನೇ ಒಂದು ಕೀ ಕೂಡ ಇಲ್ಲಿ ಇರುತ್ತೆ. ಆ ಒಗಟನ್ನ ಬಿಡಿಸ್ಬೇಕಲ್ವಾ, ಅಂದ್ರೆ ಕೀ ಅಲ್ಲಿ ಇಟ್ಟಿರ್ತಾರೆ, ತಗೊಂಬಂದು ಇಲ್ಲಿ ತೆಗಿಬೇಕಾಗಿದೆ. ಅದೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ ಅಶ್ವಿನಿಗೂ ಕೂಡ. ಯಾಕಂದ್ರೆ ಗೇಮ್ ಅಂತ ಬಂದಾಗ ಕೆಲವೊಂದು ಬುದ್ಧಿ ಬಲದಿಂದ ಗೆಲ್ಲೋದು ಕೂಡ ಇಲ್ಲಿ ಇರುತ್ತೆ, ಮತ್ತೆ ಶಕ್ತಿ ಬಲದಿಂದನೂ ಕೂಡ ಇಲ್ಲಿ ಗೆಲ್ಲೋದು ಇರುತ್ತೆ. ಈ ಹಿಂದಿನ ಟಾಸ್ಕ್ ಏನಪ್ಪಾ ಇತ್ತು ಅಂತಂದ್ರೆ ಶಕ್ತಿ ಬಲದಲ್ಲಿ ಗೆಲ್ಲಬೇಕಿತ್ತು. ಈಗ ಇಲ್ಲಿ ಯುಕ್ತಿನ ಯೂಸ್ ಮಾಡಬೇಕಿದೆ, ಅಂದ್ರೆ ಬುದ್ಧಿವಂತಿಕೆನ ಬಳಸಬೇಕಿದೆ. ನೆಕ್ಸ್ಟ್ ಇಲ್ಲಿ ಹೇಳೋದು, ಮಾಡುವವರು ಹೇಳ್ತಾರೆ, ಎಷ್ಟೇ ದೂರವಿದ್ದರೂ ನೀವೆಲ್ಲ ನನಗೆ ಹತ್ತಿರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಗ್ಗಟ್ಟನ್ನ ಬಿಡಿಸ್ಬಿಟ್ಟು ಅಲ್ಲಿ ಕೀನ ಹುಡುಕ್ಬೇಕಾಗತ್ತೆ. ಇಲ್ಲಿ ರಕ್ಷಿತವ್ರು ಕೂಡ ಮೇಲ್ಗಡೆ ಎಲ್ಲ ಹತ್ಬಿಟ್ಟು ಇಲ್ಲಿ ಕೀನ ಹುಡುಕ್ತಿರ್ತಾರೆ. ನೆಕ್ಸ್ಟ್ ಇಲ್ಲಿ ಹಸಿರಿದೆ ಕಾಡಲ್ಲ ಅಂತಂದ್ಬಿಟ್ಟು ಅಭಿಯವ್ರು ಹೇಳ್ತಾರೆ. ಇಲ್ಲಿ ಚೈತ್ರಾ ಕುಂದಾಪುರ ಅವರು ಆಲ್ಮೋಸ್ಟ್ ಇವ್ರಿಗೆ ಬೇಗನೆ ಈ ಒಂದು ಒಗಟು ಅರ್ಥ ಆಗೇ ಆಗುತ್ತೆ. ಯಾಕಂದ್ರೆ ದರ್ಪಣ ಸುಂದರಿ ಅಂತಂದ್ಬಿಟ್ಟು ಇವರೇ ಇದ್ರಲ್ಲ, ಕೇಳಿದ್ರಲ್ಲ, ಇವ್ರಿಗೆ ಬೇಗನೆ ಅರ್ಥ ಆಗುತ್ತೆ ಆಲ್ಮೋಸ್ಟ್ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ಕನ್ನಡ ಪರ ಹೋರಾಟಗಾರ್ತಿರುವ ಚೈತ್ರಾ ಕುಂದಾಪುರ ಅವರು ಕೂಡ. ನೋಡೋಣ ಯಾರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಚೈತ್ರಾ ಕುಂದಾಪುರ ಅವರು ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಗಾರ್ಡನ್ ಏರಿಯಾದಲ್ಲಿ ಬರ್ತಾರೆ. ಅಲ್ಲಿ ಸಿಗ್ತಾ ಇಲ್ಲ ಕೀ ಅಂತ ಇಲ್ಲಿ ಹೇಳ್ತಾರೆ. ಆ ನಂತರ ಸಿಕ್ತು ಅಂತ ಕೂಡ ಇಲ್ಲಿ ಓಡ್ ಬರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಟೆನ್ಷನ್ ಆಗಿರೋದು ರಘು ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು. ಯಾಕೆ ಸಿಗ್ತಾರೆ, ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ರಘು ಅವರು ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ತಡೀರಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಟೋಟಲ್ ಆಗಿ ಈ ಒಂದು ವೀಕಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ನನ್ನ ಪ್ರಕಾರ ನೋಡಕ್ ಹೋದ್ರೆ ಇಲ್ಲಿ ಹಸಿರಿದೆ ಕಾಡಲ್ಲ ಅಂದ್ರೆ ಈ ಒಗಟು ಏನಿದೆ ಎಲ್ಲಾನು ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗಿ ಇದೆ. ಅಂದ್ರೆ ಕೀಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ, ಇದು ಲಕ್ ಮೇಲೆ ಹೋಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಹೌದು, ಏನು ಒಗಟನ್ನ ಬಿಡಿಸ್ಬೇಕು, ಅದ್ರ ಜೊತೆಗೆ ಇಲ್ಲಿ ಕೀ ತಂದ ಮೇಲೆ ಓಪನ್ ಕೂಡ ಮಾಡ್ಬೇಕಲ್ವಾ, ಅದೇ ಇಲ್ಲಿ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇರೋದು. ನಂಬರ್ನ ಲಾಕ್ನ ತೆಗಿಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನೋಡೋಣ ಅವ್ರು ಯಾರ್ಯಾರು ಲಾಕ್ ತೆಗಿತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ 3 ಜನಕ್ಕೂ ಕೂಡ ಕೀಗಳು ಸಿಕ್ಕಿದೆ. ಯಾರು ಬೇಗ ಓಪನ್ ಆಗುತ್ತೋ ಅಂದ್ರೆ ಫಸ್ಟ್ ಇಲ್ಲಿ ಯಾರು ಓಪನ್ ಮಾಡ್ತಾರೋ ಪೆಟ್ಟಿಗೆನ, ಒಳಗಡೆ ಇರೋ ಸ್ಪರ್ಧಿಗಳು, ಈಗ ಲೇಡೀಸ್ಗಳಲ್ಲಿ ಲಕ್ ಇರಬೇಕು ಅಂತ ಹೇಳಬೇಕು ಅನ್ನೋದು. ಅದಕ್ಕೇನೆ ಯಾರಿಗೆ ಲಕ್ಕಿದೆ ನೋಡೋಣ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಟ್ಟು. ಇಲ್ಲಿ ಚೈತ್ರ ಅವ್ರು ಏನಾದ್ರು ಗೆದ್ರೆ ಇಲ್ಲಿ ಸ್ಪಂದನ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಯಾಕಂತಂದ್ರೆ ಅವ್ರ ಪರವಾಗಿ ಆಡ್ತಾ ಇದಾರಲ್ಲ, ಅದಕ್ಕೋಸ್ಕರ ಒಗ್ಗಟ್ಟನ್ನ ಬೇಗ ಬಿಡಿಸಿದ್ರು ಕೂಡ, ಕೀ ಸಿಕ್ಕಿದ್ರು ಕೂಡ ಅದೇ ಒಂದು ಕೀ ತಂದ್ಬಿಟ್ಟು ಇಲ್ಲಿ ಓಪನ್ ಮಾಡ್ಬೇಕಲ್ವಾ. ಆ ಕೀ ಬೇರೆ ಏನಾದ್ರು ಆಗಿತ್ತು ಅಂದ್ರೆ ಅಲ್ಲಿ 3 ಬಾಕ್ಸ್ ಇಲ್ಲ 4 ಬಾಕ್ಸ್ಗಳಿದೆ ಟೋಟಲ್ ಆಗಿ. ಅಂದ್ರೆ ಕೀಗಳು ಎಕ್ಸ್ಚೇಂಜ್ ಕೂಡ ಇಲ್ಲಿ ಮಾಡಿ ಇಟ್ಟಿರ್ತಾರೆ. ಬಟ್ ಇವ್ರಿಗೆ ಸಿಕ್ಕಿದ್ಯಾ ಇಲ್ವಾ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ನೋಡೋಣ
ವೀಕ್ಷಕರೇ, ಸದ್ಯ ನಿಮಗೆ ಇದನ್ನ ನೋಡಿದಾಗ ಏನನ್ನಿಸ್ತು? ಸ್ವಲ್ಪ ಇಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ಕಾವ್ಯವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಅಟ್ಲೀಸ್ಟ್ ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಇಲ್ಲಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇದ್ರು, ಇಲ್ಲಿ ಕ್ಯಾಪ್ಟನ್ ಆಗಬೇಕಿತ್ತು ಗಿಲ್ಲಿಯವರು ಮತ್ತು ಕಾವ್ಯವರು ಅಂತ ಅಂದ್ಬಿಟ್ಟು. ಆದರೆ ಬಾಲ್ ಹಾಕೋ ಒಂದು ಟಾಸ್ಕ್ ಏನಿತ್ತು ಅದರಲ್ಲೇ ಇಲ್ಲಿ ಸೋತಿದ್ದಾರೆ ಅವರು, ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ 3 ಜನ ಮಾತ್ರನೇ ಇಲ್ಲಿ ಅಂದ್ರೆ ಇರೋದು, ಮುಂದೆ 3 ಜೋಡಿಗಳು ಮಾತ್ರನೇ ಇಲ್ಲಿ ಕಾಣಿಸ್ಕೊಂತಿರೋದು. ನನ್ನ ಪ್ರಕಾರ ಮೇ ಬಿ ಇಲ್ಲಿ ಅದೃಷ್ಟ ಜಾಸ್ತಿ ಯಾರಿಗಪ್ಪ ಅಂತಂದರೆ ರಕ್ಷಿತಾ ಅವರು ಮತ್ತು ಮಾಳು ಅವ್ರಿಗೆ ಇರ್ಬೋದು. ಅಂದರೆ ರಕ್ಷಿತ್ ಅವ್ರು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ಲಕ್ ಅನ್ನೋದು ಅವ್ರ ಕಡೆ ಯಾವಾಗಲೂ ಇರುತ್ತೆ. ಅವ್ರು ಆಡಿರೋ ಗೇಮ್ಗಳೆಲ್ಲ ಕೂಡ ಮತ್ತು ಟೀಮ್ಗಳಲ್ಲೂ ಕೂಡ ಟೀಮ್ ಗೆದ್ದಿದೆ. ನೋಡೋಣ ಇಲ್ಲಿ ರಕ್ಷಿತ್ ಅವರು ಮಾಳು ಅವರು ಗೆದ್ದಿರಬಹುದು ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಯಾರಿಗೆ ಲಕ್ಕಿದೆ ಯಾರಿಗೆ ಲಕ್ಕಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇದರಲ್ಲಿ. ಅಂದರೆ ಇಲ್ಲಿ ಬುದ್ಧಿವಂತಿಕೆ ಯೂಸ್ ಮಾಡಿದ್ರು ಕೂಡ, ಅಂದರೆ ಒಗ್ಗಟ್ಟನ್ನ ಬಿಡಿಸಿದ್ರು ಕೂಡ ಕೀ ಸಿಕ್ಕಿದ ತಕ್ಷಣ ಓಪನ್ ಆಗಬೇಕಲ್ವಾ, ಅದೇ ಇಲ್ಲಿ ಮೇನ್ ಆಗಿರೋದು. ನನ್ನ ಪ್ರಕಾರ ನೋಡೋಕೆ ಹೋದ್ರೆ, ಅಂದರೆ ಪ್ರೋಮೋದಲ್ಲಿರೋ ಪ್ರಕಾರ ನೋಡೋಕೆ ಹೋದ್ರೆ ಇಲ್ಲಿ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ, ಮತ್ತು ಚೈತ್ರ ಅವರು ಕೂಡ ಇಲ್ಲಿ ಅಷ್ಟೇ, ಅಂದರೆ ಒಗ್ಗಟ್ಟನ್ನ ಬೇಗ ಬಿಡಿಸ್ತಾರೆ. ಬಟ್ ಆ ಕೀ ಓಪನ್ ಆಗಬೇಕಲ್ವಾ, ಅದೇ ಇಲ್ಲಿ ಮೇನ್ ಆಗಿ ಇಲ್ಲಿ ಇರೋದು. ಇಲ್ಲಿ ರಕ್ಷಿತಾ ಅವರು ಮತ್ತು ಮಾಳು ಅವರು ಸ್ವಲ್ಪ ಕೂಲ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ. ಟೆನ್ಷನ್ ಇದೆ, ಬಟ್ ಲಕ್ಕು ಅನ್ನೋದು ಕೈ ಹಿಡಿಯೋದು ಇಲ್ಲಿ ರಕ್ಷಿತಾ ಅವ್ರಿಗೆ ಮಾಳು ಅವ್ರಿಗೆ ಲಕ್ ಅನ್ನೋದು ಕೈ ಹಿಡಿಬಹುದು ಅಂತ ಅನ್ಕೊಂಡಿದ್ದೀನಿ ನನ್ನ ಒಂದು ಗೆಸ್ಸಿಂಗ್ ಪ್ರಕಾರ. ನೋಡೋಣ ವೀಕ್ಷಕರೇ, ನಿಮ್ಮ ಸಪೋರ್ಟ್ ಯಾರಿಗಿದೆ? ಈ ವಾರದ ಕ್ಯಾಪ್ಟನ್ ಯಾರು ಆಗಬೇಕು ಮತ್ತು ಯಾರು ಆಗಬಾರ್ದು? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.